ಸಕ್ಸಸ್. ಅಂತೂ ಪರೀಕ್ಷೆಯಲ್ಲಿ ನಾನ್ ಗೆದ್ದಾಯ್ತು, ನೀನ್ ಗೆಲ್ಲೋದ್ ಬಾಕಿ. ನನಗಿನ್ ಯಾವ ಪರೀಕ್ಷೆ? ಸಂಜೆ ಆಯ್ತು ಅಂದ್ರೆ ನಿಶ್ಚಿತಾರ್ಥ ತಾನೆ? ಅದಕ್ಕಿಂತ ಮುಂಚೆ ನಿನ್ನ ಪತಿವ್ರತ ಧರ್ಮದ ಆಳ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ನಮ್ ತಂದೆ ನಿನ್ನೊಂದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆನಾ? ಮಾಡ್ಲಿ. ಅಗ್ನಿ ಪರೀಕ್ಷೆಗೆ ಒಂದ್ ವೇಳೆ ಆ ಸೀತೆ ಹೆದರಿರಬಹುದು, ಆದ್ರೆ ಈ ಸೀತೆ ಹೆದರಲ್ಲ. ಬೆಂಕಿಗೆ ಬೀಳು ಅಂತ ಹೇಳಿ ನಿಮಗೋಸ್ಕರ ಹಿಂದು ಮುಂದೆ ನೋಡ್ದೆ ದಬಾರ್ ಅಂತ ಬಿದ್ಬಿಡ್ತೀನಿ. ರಾಧಾ ರಾಧಾ, ನನಗೋಸ್ಕರ ಎಂಥ ತ್ಯಾಗ. ಡೋಂಟ್ ವರಿ, ಅಂತ ದೊಡ್ಡ ಪರೀಕ್ಷೆ ಮಾಡಲ್ಲ. ನಮ್ಮಪ್ಪ ಮ್ಯಾಕ್ಸಿಮಮ್ ನನ್ನ ಮೇಲೆ ಸ್ವಲ್ಪ ಚಾಡಿ ಹೇಳ್ಬೋದು. ನನ್ನ ಮಗ ಶ್ರೀರಾಮಚಂದ್ರ ಅಲ್ಲ, ಶ್ರೀಕೃಷ್ಣ ಅಂತ. ರೀ, ಹೌದಾ? ನೀವು ಕೃಷ್ಣ ಪರಮಾತ್ಮನ್ ತರನಾ? ಪರೀಕ್ಷೆ ಮಾಡಕ್ ಹಾಗೆ ಹೇಳ್ತಾರೆ, ಅವಾಗ ನೀನೇನ್ ಹೇಳ್ತೀಯಾ? ಹಾಗಿದ್ರೆ ಎಲ್ಲ ಸುಳ್ಳು, ಅವರು ಶ್ರೀರಾಮಚಂದ್ರನ್ ತರಾನೆ ಅಂತ ವಾದ ಮಾಡ್ತೀನಿ. ಆ ಕೆಲ್ಸ ಎಲ್ಲ ಕುಲ್ಗೆಟ್ ಹೋಗುತ್ತೆ. ಹಾಗಿದ್ರೆ ಇನ್ನೇನ್ ಹೇಳ್ಬೇಕು? ಕೃಷ್ಣ ಆದ್ರೂ ಪರವಾಗಿಲ್ಲ ಅಂತ ಹೇಳು. ಯಾಕೆ? ಪರೀಕ್ಷೆ ಅಲ್ವಾ? ಹೌದಾ? ಓಕೆ ಓಕೆ. ನಾನ್ 2 ವರ್ಷ ಊರಲ್ಲಿ ಇಲ್ದೇ ಇದ್ದಾಗ ನನ್ನ ಮಗ ಮನೆ ತುಂಬಾ ಫ್ಯಾಕ್ಟ್ರಿ ತುಂಬಾ ಬರೀ ಹೆಂಗಸನ್ನೇ ತುಂಬಿಸ್ಕೊಂಡಿದ್ದ ಅಂತ ಹೇಳ್ತಾರೆ. ನಿಜನಾ? ಪರೀಕ್ಷೆ ಇದಕ್ಕೂ ಪರವಾಗಿಲ್ಲ ಅಂತಾನೆ ಹೇಳ್ಬೇಕಾ? ಆಫ್ ಕೋರ್ಸ್ ಎಸ್. ರೀ, ಇದ್ಯಾವ್ದು ನಿಜ ಅಲ್ಲ ತಾನೆ? ಈ ಪ್ರಶ್ನೆ ನೀನ್ ಅಲ್ಲಿ ಹಾಕಿದ್ರೆ ಮುಗೀತು. ಈ ರಾಮನ್ಗೆ ಸೀತಾ ಮಿಸ್ಸು, ಈ ಸೀತೆಗೆ ಈ ರಾಮ ಮಿಸ್ಸು. ಇಲ್ಲಪ್ಪ, ಇಲ್ಲ, ಈ ಪ್ರಶ್ನೆ ಅಲ್ಲಿ ಹಾಕೋಲ್ಲ. ಮನೆಗ್ ಹೋಗಿ ಈಗ್ಲಿಂದಾನೆ ಪರವಾಗಿಲ್ಲ 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 ಅನ್ನೋದನ್ನ ಬೈಹ್ಯಾಟ್ ಮಾಡಕ್ ಶುರು ಮಾಡ್ತೀನಿ. ಬರ್ಲಾ? ಅದಕ್ಕೆ ನಿನ್ನ ನಂಬರ್ 1 ಪತಿವ್ರತೆ ಅಂತ ಹೇಳೋದು. ಹೌದಾ? ಮಾರುತಿ ಬರ್ತೀನಿ ಅಂತ ಹೇಳಿದಾನೆ. ನಮ್ಮಿಬ್ಬರನ್ನ ಸೇರ್ಸಕ್ ಪಾಪ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ. ಅವನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಐ ವಿಲ್ ಮೀಟ್ ಯು ನಿಶ್ಚಿತಾರ್ಥ. ಓಕೆ ಓಕೆ ಓಕೆ. ಬಾಯ್ ಬಾಯ್ ಬಾಯ್. ಅಲ್ಲಿ ನೋಡು ಅರ್ಗಿಣಿ, ಅವರೇ ನಿನ್ ಡ್ಯಾಡಿ. ಮಮ್ಮಿ ಮಮ್ಮಿ ಡ್ಯಾಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಮಮ್ಮಿ? ಹೌದಪ್ಪ. ಅರ್ಗಿಣಿ, ಡ್ಯಾಡಿ ಹತ್ರ ಹೋಗ್ತೀಯಾ? ಇಷ್ಟು ದಿವಸ ನಮ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಂಡು ತಿರುಗ್ತಿದ್ಯಾ? ಮಾಡ್ತೀನಿ ಇರು. ಪಾಪು, ನನ್ ಮನೇಲಿ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ಜ್ಞಾಪಕ ಇದೆ. ನಾನ್ ಬರಲ್ಲ, ನೀನ್ ಮಾತ್ರ ಹೋಗ್ಬೇಕು. ಸರಿ.